ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಇದೆ. ಕಬ್ಬು ಬೆಳೆಗಾರರು ವಿಪರೀತ ಪ್ರತಿಭಟನೆ ನಡೆಸ್ತಾ ಇರುವಂತಹ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟಂತೆ ರೈತರು ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ಕಾರ್ಖಾನೆಗಳ ಮಾಲೀಕರ ಜೊತೆ ಇವತ್ತು ಸಭೆ ನಡೆಯಲಿದ್ದು 82 ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಸಭೆಗೆ ಆಹ್ವಾನ ಕೊಡಲಾಗಿದೆ. ಮಧ್ಯಾಹ್ನ 1 ಗಂಟೆಗಿದೆ ಕಬ್ಬು ಬೆಳೆಗಾರರ ಜೊತೆಗೆ ಮೀಟಿಂಗ್. ಅಲ್ಲಿ 46 ರೈತ ಮುಖಂಡರಿಗೆ ಸಭೆಗೆ ಬರುವಂತೆ ಖುದ್ದು ಆಹ್ವಾನವನ್ನು ಕೊಡಲಾಗಿದೆ. ಅದರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬೆಳಗಾವಿ, ಬಾಗಲಕೋಟೆ, ಹಾವೇರಿ, ವಿಜಯಪುರದಿಂದ ಸಭೆಗೆ ಹಾಜರಾಗುವಂತೆ ಡಿಸಿಗಳಿಗೆ ಸೂಚನೆ ಹೋಗಿದೆ. ಕಲಬುರಗಿ ಡಿಸಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆರಂಭ ಆಗುತ್ತೆ. ನಿನ್ನೆ ರೈತರ ಜೊತೆ ಸಕ್ಕರೆ ಸಚಿವರು ಸಂಧಾನ ನಡೆಸಿದ್ರು. ಆ ಸಂಧಾನ ವಿಫಲ ಆಯಿತು. ಇವತ್ತು ಸಿಎಂ ನಡೆಸಲಿರುವಂತಹ ಸಭೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಎಲ್ಲೆಲ್ಲಿ ಏನೇನಾಗ್ತಾ ಇದೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ವಿಧಾನಸೌಧ ಬಳಿಯಿಂದ ನಮ್ಮ ರಿಪೋರ್ಟರ್ ಅನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಬೆಳಗಾವಿಯಿಂದ ಸಹದೇವ್ ಮಾನೆ, ಬಾಗಲಕೋಟೆಯಿಂದ ರವಿಮುಖಿ, ಜೊತೆಗೆ ಅತ್ತಗಿರಿಯಿಂದ ಸಂಜಯ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಸಿಎಂ ಸಭೆ ಕುರಿತಂತೆ ಅನಿಲಿಂದ ಡೀಟೇಲ್ಸ್ ಪಡಿತಾ ಹೋಗೋಣ. ನಿಜಕ್ಕೂ ಇವತ್ತಿನ ಈ ಒಂದು ಮೀಟಿಂಗ್ ಏನಿದೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ಅನಿಲ್. ಯಾಕಂದ್ರೆ ಇವತ್ತಿನ ಮೀಟಿಂಗ್ ಮೂಲಕ ರೈತರ ಪ್ರತಿಭಟನೆಯನ್ನ ಅಲ್ಲಿಗೆ ಮುಕ್ತಾಯಗೊಳಿಸಲಾಗುತ್ತಾ, ಅವರ ಬೇಡಿಕೆ ಏನಿದೆ ಅದನ್ನ ಈಡೇರಿಸಲಾಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಯಾರೆಲ್ಲ ಭಾಗಿಯಾಗ್ತಿದ್ದಾರೆ? ಖಂಡಿತವಾಗ್ಲೂ ಪ್ರತಿಮಾ, ಬಟ್ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಹಿನ್ನೆಲೆ ಸರ್ಕಾರ ಎಚ್ಚೆತ್ತು ಈಗ ಸಾಲು ಮೀಟಿಂಗ್ಗಳು ಕೂಡ ಕರೆದಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ 2 ಮೀಟಿಂಗ್ ಅನ್ನು ಕೂಡ ನಡೆಸಲಾಗುತ್ತೆ. ಮೊದಲ ಬಾರಿಗೆ ಈಗ ಸಕ್ಕರೆ ಕಾರ್ಖಾನೆಗಳಿರುವಂತಹ ಮಾಲೀಕರನ್ನ ಸಭೆ ಕರೆದಿರುವಂತದ್ದು. 80ಕ್ಕೂ ಹೆಚ್ಚು ಕಾರ್ಖಾನೆಗಳ ಮಾಲೀಕರಿಗೆ ಈ ಸಭೆಗೆ ಆಹ್ವಾನ ಕೂಡ ಕೊಡಲಾಗಿರುವಂತದ್ದು. ತದನಂತರ ಮಧ್ಯಾಹ್ನ 1 ಗಂಟೆಯಿಂದ ಕೂಡ ಸಭೆ ಕೊಟ್ಟಿರುವಂಥದ್ದು. ಈ ಒಂದು ಸಭೆಯಲ್ಲಿ ಅಂದರೆ ಕಬ್ಬು ಬೆಳೆಗಾರ ರೈತರು ಅದರ ಜೊತೆಗೆ ಈಗ ಕೆಲವೊಂದಷ್ಟು ಮಾಲೀಕರನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾರೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ಯಾರೆಲ್ಲ ಜನಪ್ರತಿನಿಧಿಗಳ ಒಂದು ಕಾರ್ಖಾನೆ ಇದೆ ಅವರು ಕೂಡ ಇದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಮತ್ತು ಲೋಕಸಭೆ, ರಾಜ್ಯಸಭೆಯ ಸದಸ್ಯರು ಮತ್ತು ಕೇಂದ್ರ ಸಚಿವರು ಕೂಡ ಭಾಗಿಯಾಗ್ತಾರೆ. ರಾಜ್ಯದ ಸಚಿವರು ಕೂಡ ಭಾಗಿಯಾಗ್ತಾರೆ. ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳಿ ಹೋರಾಟವು ಕೂಡ ತಾರಕಕ್ಕೇರಿತ್ತು. ಅದನ್ನು ಅರ್ಥ ಮಾಡ್ಕೊಂಡಂಥ ಸರ್ಕಾರ ಇದೀಗ ಫೈನಲ್ ಆಗಿ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತ ಹೇಳ್ಬೋದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಸಮಯಾವಕಾಶ ಕೊಡಬೇಕು ಅಂತ ಹೇಳಕಂದ್ರೆ ಈಗ ಬೆಂಬಲ ಬೆಲೆ ಸೂಚಿಸೋದ್ರ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಪಾಲು ಸಿಂಹ ಪಾಲು ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಹೀಗಾಗಿ ಇವತ್ತಿನ ಸಭೆ ಬಹಳಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಇನ್ನು ಕೆಲವು ಅಂದರೆ 5-6 ಜಿಲ್ಲೆಗಳ ಡಿಸಿಗಳಿಗೂ ಕೂಡ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಒಂದು ಸಭೆಗೆ ಭಾಗಿಯಾಗಬೇಕು ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಸೂಚನೆ ಕೊಟ್ಟಿದ್ದಾರೆ. 46ಕ್ಕೂ ಹೆಚ್ಚು ಇಲ್ಲಿ ಕಬ್ಬು ಬೆಳೆಗಾರ ರೈತರ ಸಂಘಟನೆ ಕೂಡ ಭಾಗಿಯಾಗುತ್ತೆ. ಹೀಗಾಗಿ ಇವತ್ತಿನ ಒಂದು ಸಭೆಯಲ್ಲಿ ಒಂದು ಅಂತಿಮ ಹಂತಕ್ಕೆ ತಲುಪುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸುವುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಸದ್ಯಕ್ಕೆ ಕಬ್ಬು ಬೆಳೆಗಾರ ಚಿತ್ತ ಸಿಎಂ ನಡೆಸುವಂತಹ ಸಭೆ ಅಂತ ನಿಟ್ಟಿದೆ ಅಂತ ಹೇಳ್ಬೋದು ಪ್ರತಿಮಾ ಭಟ್. ಎಸ್, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗೆ.